ನೋಡಿ, ಬೆಸ್ಟ್ ಕೆಲಸ ಏನು ಮಾಡ್ಬೋದು ಗೊತ್ತಾ? ಕ್ಯಾಶ್ ವ್ಯವಹಾರವನ್ನು ಮಾಡುವಂಥ ಅಂಗಡಿಯವರು ಯಾರಾದರೂ ಇದ್ದರೆ, ನೀವು ಗ್ರಾಹಕರಾಗಿ ಹೋಗಿರುವಂಥವ್ರು, ನೀವು ಹೋಗಿ ಕೇಳಿ, ನಿಮಗೆ ಕ್ಯಾಶ್ ಬೇಕಲ್ವಾ? ಹಾಗಿದ್ದಾಗ ಅದರಲ್ಲಿರುವಂಥ ಜಿ ಎಸ್ ಟಿಯನ್ನು ಮೈನಸ್ ಮಾಡಿ ನಾನು ಕ್ಯಾಶ್ ಕೊಡ್ತೀನಿ ಅಂತ ಹೇಳಿ. 18%, 100 ರೂಪಾಯಿಗೆ 18%. ಅಂದರೆ 18 ರೂಪಾಯಿಯನ್ನು ಮೈನಸ್ ಮಾಡಿ ಉಳಿದಿದ್ದು ನನಗೆ ಕೊಡಿ ಅಂತ ಹೇಳಿ, ಜಿ ಎಸ್ ಟಿ ಮೈನಸ್ ಮಾಡಿ ಅಂತ ಹೇಳಿ. ಚೆನ್ನಾಗಿದೆ. ನೀವು ವ್ಯಾಪಾರಸ್ಥರು ಮಾಡೋದಾದ್ರೆ ಗ್ರಾಹಕರು ಹಿಂಗೆ ಮಾಡಬೇಕು. ಇನ್ನು ಧಾರವಾಡದಲ್ಲಿ ಡಾಬಾ ಮಾಲೀಕರಿಗೆ ತೆರಿಗೆ ಇಲಾಖೆ ಶಾಕ್ ಅನ್ನು ಕೊಟ್ಟಿದೆ. ಶಾಕ್ ಯಾಕೆ ಆಗಬೇಕು? ಅದು UPI ಮುಖಾಂತರ ಡಾಬಾ ಬಿಲ್ ಪಡೆದಿದ್ದ ಮಾಲೀಕ ಸುರೇಶ್ ಈಗ 44,78,000 ರೂಪಾಯಿ ಕಟ್ಟೋಕೆ ನೋಟಿಸನ್ನು ಕೊಟ್ಟಿದ್ದಾರೆ. 5 ವರ್ಷಗಳಿಂದ UPI ಮೂಲಕ ಡಾಬಾ ಬಿಲ್ ಸ್ವೀಕಾರವನ್ನ ಮಾಡಿಕೊಂಡಿದ್ದಾರೆ. ಇದೀಗ ಓನ್ಲಿ ಕ್ಯಾಶ್ ಪೇಮೆಂಟ್ ಅಂತ ಬೋರ್ಡ್ ಅನ್ನ ಮಾಲೀಕ ಹಾಕಿದ್ದಾನೆ. ಯಾಕ್ರಪ್ಪ, ನೀವು ಅಂದ್ರೆ ನಿಮಗೆ ಲಾಭ ಮಾತ್ರ ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಅನ್ನ ಕಟ್ಟೋದಿಲ್ಲ ಅಂತಂದ್ರೆ ಹೇಗಾಗುತ್ತೆ ಇದು? ನನಗೆಲ್ಲ ಬರ್ತಾ ಇರಬೇಕು. ನಮಗೆ 40 ಲಕ್ಷದವರೆಗೂ ಕೂಡ ಅದರ ಲಿಮಿಟೇಷನ್ ಅನ್ನ ಕೊಟ್ಟಿದ್ದಾರೆ. ಈಗ ನೌಕರಸ್ಥರಿಗೂ ಕೂಡ 12 ಲಕ್ಷದವರೆಗೂ ಕೂಡ ನಮಗೆ ಟ್ಯಾಕ್ಸ್ ಇದೆ. ಅಲ್ಲಿವರೆಗೂ ನಾವೇನು ಕಟ್ಟೋ ಹಾಗಿಲ್ಲ. ದಾಟಿದ ಮೇಲೆ ನಾವು ಕಟ್ಟಬೇಕಲ್ವಾ? ಅಲ್ಲಿವರೆಗೂ ರಿಯಾಯಿತಿ ಕೊಟ್ಟಿದ್ದಾರಲ್ವಾ? ನಿಮ್ಗೆ 40 ಲಕ್ಷದವರೆಗೂ ರಿಯಾಯಿತಿ ಕೊಟ್ಟರು ಕೂಡ ಅದನ್ನು ನಾನು ಕಟ್ಟೋದಿಲ್ಲ, ಅದಾದ ನಂತರ ನನಗೆ ಬರಬೇಕು ಅನ್ನೋದಾದರೆ ಹೇಗೆ ಸಾಧ್ಯ? ಊರಿನ ಹೋಟೆಲ್ ಮಾಲೀಕರಿಗೆ ಮತ್ತೇನಂತಿದ್ರೆ ಬೇಕರಿ ಮಾಲೀಕರಿಗೆ ಒಂದು ಇನ್ಕಮ್ ಟ್ಯಾಕ್ಸ್ ಏನು ನೋಟಿಸ್ ಕೊಟ್ಟಿದ್ದು, ಆ ನೋಟಿಸ್ ಈಗ ಧಾರವಾಡದ ಬಹುತೇಕ ಏನಂತಿದ್ರೆ ಧಾಬಾ ಮಾಲೀಕರಿಗೂ ಬಂದಿರುವಂಥದ್ದು. ಸದ್ಯಕ್ಕೆ ನಾವು ಧಾರವಾಡ ಹೊರವಲಯದ ಒಂದು ಏನು ಸಾಯಿ ಢಾಬಾ ಅಂತ ಏನಿದೆ ಆ ಢಾಬಾ ಎದುರಿಗಿದ್ದೀವಿ. ಈ ಢಾಬಾ ಮಾಲೀಕರಿಗೆ ಏನಂತ ಹೇಳಿದ್ರೆ ಈಗ ಇನ್ಕಮ್ ಟ್ಯಾಕ್ಸಿನ ನೋಟಿಸ್ ಕೂಡ ಬಂದಿರುವಂಥದ್ದು. ಸುಮಾರು 44 ಲಕ್ಷದ ನೋಟಿಸ್ ಈಗ ಈ ಮಾಲೀಕರಿಗೆ ಬಂದಿರುತ್ತದೆ. ಯಾಕಂದರೆ 2021ರಿಂದ ಇಲ್ಲಿವರೆಗೆ ಅವರು ಏನಂತಿದ್ರೆ UPI ಥ್ರೂ ಪೇಮೆಂಟನ್ನು ತೆಗೆದುಕೊಳ್ತಾ ಇದ್ರು. ಸಾಕಷ್ಟು ಕಸ್ಟಮರ್ ಏನಂತಿದ್ರೆ ಹೋಟೆಲ್ಗೆ ಬಂದಂಥವರು UPI ಥ್ರೂನೇ ಏನಂತಿದ್ರೆ ಪೇಮೆಂಟ್ ಮಾಡ್ತಾಯಿದ್ರು. ಹೀಗಾಗಿ ಅವರು 90% ಏನು ಪೇಮೆಂಟ್ ತೆಗೆದುಕೊಂಡಿದ್ರು UPI ಥ್ರೂ. ಈಗ ಅವ್ರಿಗೆ ಏನಂತಿದ್ರೆ ಇದು ನೋಟಿಸ್ ಬಂದಿರುವಂಥದ್ದು. ಪ್ರತಿ ವರ್ಷ ಏನಂತಿದ್ರೆ 2 ಲಕ್ಷ 3 ಲಕ್ಷ ಏನಂತಿದ್ರೆ ಟ್ಯಾಕ್ಸ್ ಹೆಚ್ಚಿಗೆ ಆಗ್ತಾನೆ ಹೋಗಿದೆ. ಹೀಗಾಗಿ ಇವತ್ತು ಅವರಿಗೆ ಒಟ್ಟು 44 ಲಕ್ಷದ ಒಂದು ಏನಂತಿದ್ರೆ ನೋಟಿಸ್ ಬಂದಿರುವಂಥದ್ದು. ನಮ್ಮ ಜೊತೆ ಏನು ಈ ಢಾಬಾ ಮಾಲೀಕರಿದ್ದಾರೆ, ಅವರು ಕೂಡ ಏನಂತಿದ್ರೆ ಸದ್ಯಕ್ಕೆ ನಮ್ಮ ಜೊತೆ ಮಾತಾಡ್ತಾರೆ. ಯಾಕಂತಿದ್ರೆ ಸಾಕಷ್ಟು ದೊಡ್ಡ ಮೊತ್ತದ ಒಂದು ಟ್ಯಾಕ್ಸ್ ಒಂದು ಪಾವತಿ ಮಾಡೋದು ಪರಿಸ್ಥಿತಿ ಈಗ ಬಂದಿರೋದ್ರಿಂದ ಅವ್ರಿಗೆ ಏನಂತಿದ್ರೆ ಒಂದು ಗಾಬರಿಲಿದ್ದಾರೆ. ಎಷ್ಟು ಏನಂತಿದ್ರೆ ಇನ್ಕಮ್ ಟ್ಯಾಕ್ಸಿನ ನೋಟಿಸ್ ಅವರಿಗೆ ಬಂದಿದೆ ಅನ್ನೋಂಥದ್ದು ಸ್ವತಃ ಅವರಿಂದನೇ ಕೇಳೋಣ. ಯಾಕಂದರೆ ಅವರು ಸಾಕಷ್ಟು ಈಗ ಆ ಒಂದು ಬಿಲ್ಲನ್ನು ಏನಂತಿದ್ರೆ ನೋಟಿಸ್ ನೋಡಿ ಶಾಕ್ ಆಗಿದ್ದಾರೆ. ಸರ್ ನಮಸ್ಕಾರ. ಏನು ನೋಟಿಸ್ ಏನು ಬಂದೈತ್ರಿ ನಿಮ್ಗೆ? ಆಮೇಲೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ತುಂಬಬೇಕಂತ ಹೇಳಿ ಬಂದೈತ್ರಿ ಅಂತ? ಸರ್ ನಮ್ಮದು ಮೊನ್ನೆ ಕೊಟ್ಟು ಹೋದ್ರೆ ನಮ್ಗೆ ನೋಟಿಸು. ಈಗ ವರ್ಷಕ್ಕೆ ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗೈತಿ, ನೀವು ಇಷ್ಟಿಷ್ಟು ಕಟ್ಬೇಕಂತ ಹೇಳಾಕತ್ತಾರೆ ನಮಗೆ. ವರ್ಷ ನಾವು 44 ಲಕ್ಷ ಟ್ರಾನ್ಸಾಕ್ಷನ್ ಆಗೈತಿ, ನೀವು UPI ಪೇಮೆಂಟ್ ನಂತರ ಆಗೈತೆ ಅಂತೇಳಿ ನಿಮ್ಗೆ ಇಷ್ಟು ಟ್ಯಾಕ್ಸ್ ಬರ್ತೈತಿ, ನೀವು ಕಟ್ರಿ ಅಂತೇಳಿ ನಮಗೆ ಮೊನ್ನೆ ನೋಟಿಸ್ ಕೊಟ್ಟು ಹೋಗ್ಯಾರ. ಅದಕ್ಕೆ ನಮ್ಗೆ ಇದು ಏನು ತಿಳಿಯಾಕತ್ತಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ಬರೋರು ಎಲ್ಲರೂ 95% ಎಲ್ಲರೂ ಫೋನ್ಪೇ, ಗೂಗಲ್ ಪೇ, Paytm ಅಂತಾರೆ ಸರ್. ಕ್ಯಾಶ್ ಯಾರೂ ಕೊಡೋದೇ ಇಲ್ಲ. ಹಿಂಗಾಗಿ ನಮಗೆ ಸ್ವಲ್ಪ ಇದು ಅನ್ಸಾತೈತೆ ರೀ. ಅಲ್ಲ, ಈಗ ಈ ಒಂದು ಢಾಬಾ ಏನು ನಡೆಸ್ತಾ ಇರಲಿ, ನಡೆಸುವಾಗ ಆ UPI ಥ್ರೂ ಏನಂತಿದ್ರೆ ಪೇಮೆಂಟ್ ಮಾಡ್ತಾರಲ್ಲ, ಆ ಅಂಗಡಿ ಇದಕ್ಕೆ ಏನಾದರೂ ಕರೆಂಟ್ ಅಕೌಂಟ್ ಮಾಡಿ ಅದಕ್ಕೆ ಏನಾದರೂ ಇದನ್ನು ಮಾಡಿಲ್ಲ, GST ಮಾಡಿಲ್ಲ ಅಂತ? ಏನಿಲ್ಲ ಸರ್, ಮಾಡಿಲ್ಲ. ನಾವು ನಮ್ದು ಸಣ್ಣ ಪುಟ್ಟ ವ್ಯಾಪಾರ ಸರ್, ನಾವು ಎಲ್ಲಿ ಕರೆಂಟ್ ಅಕೌಂಟ್ ಮಾಡೋದು ಅಂತೇಳಿ ಮಾಡಿಲ್ಲ ನಾವು. ಎಷ್ಟೆಷ್ಟು ಬಂದೈತ್ರಿ ಈಗ? ವರ್ಷ ಜಾಸ್ತಿ ಹಾಕೊಂತ ಹೊಂಟೈತು ಟ್ಯಾಕ್ಸ್. ಏನು ಹೆಂಗೆ ಕೊಟ್ಟಾರ ಅವ್ರಂತ ನೋಟಿಸ್? ಅಲ್ಲ, ಅವರು 5 ವರ್ಷದ ನೋಟಿಸ್ ಕೊಟ್ಟಾರೆ ಸರ್ ನಮಗೆ. 1ನೇ ವರ್ಷದ ನೋಟಿಸ್ 21 ಲಕ್ಷ, ಇದು 8,62,500 ಕೊಟ್ಟಾರೆ ಸರ್. ಆಮೇಲೆ 42, 43 ಈ ಥರ ಕೊಟ್ಟಾರೆ ಸರ್ ನೋಟಿಸ್ ನಮಗೆ. ಈ ವರ್ಷ ಎಷ್ಟು ಬಂದೈತ್ರಿ ನಿಮ್ದು ಇನ್ಕಮ್ ಟ್ಯಾಕ್ಸ್ ತುಂಬೇಕಂತ ಹೇಳಿ? 44 ಲಕ್ಷ ಇದನ್ನು ಆಗೈತೆ ನಿಮ್ಮದು UPI ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ ಸರ್. ಈಗ ನಮ್ಮದು ಆಲ್ಮೋಸ್ಟ್ ಅಲ್ಲೆಲ್ಲ ಈಗ ಅವರು ಎಲ್ಲ ಹಂಗೆ ಮಾಡ್ತಾರೆ. ನಾವು ಕಿರಾಣಿ ಅಂಗಡಿಗೆ ತರಕಾರಿ ಏನು ತರ್ಬೇಕಾದ್ರೆ ನಾವು ಅವ್ರಿಗೆ ಹಂಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅದನ್ನೆಲ್ಲ ಟ್ಯಾಲಿ ಮಾಡಿ ನಮ್ಗೆ ಈ ಥರ ಮಾಡ್ಯಾರ ಸರ್ ಈಗ ಅವರೆಲ್ಲ. ಅಂದ್ರೆ ನಿಮಗೆ ಗೊತ್ತಾಗಿಲ್ಲ ಇದು ಏನು ಮಾಡ್ಬೇಕನ್ನೋದು? ನಾವು ಮತ್ತು ನಮಗೂ ಎಲ್ಲರೂ UPI ಯಂತ್ರ ಮಾಡಿದ್ದಾರೆ. ನಾವು ಹಂಗೆ ನಾವು ಎಲ್ಲಿ ತರ್ತೀವಲ್ಲ ಸರ್, ನಾವು ಅದೇ ಥರ ಮಾಡಿಬಿಟ್ಟೆ ಈಗ ಅಲ್ಲಿ. ಅದನ್ನೆಲ್ಲ ಅವರು ಟೋಟಲ್ ಇದನ್ನು ಮಾಡಿ ಕಾಸು ನಮ್ಗೆ ಈ ಥರ 44 ಲಕ್ಷ ಅಂತಂದರೆ ಏನು ಮಾಡೋದು ಸರ್ ನಾವು? ಟ್ರಾನ್ಸಾಕ್ಷನ್ ಅಂದರೆ ಟ್ರಾನ್ಸಾಕ್ಷನ್, ಅದನ್ನು ನೀವೇನು ಮಾಡ್ತಿರೋ ಏನು ಬಿಡ್ತಿರೋ, ಬಟ್ ಅಲ್ಲಿ ಆಗಬೇಕಾಗಿರುವಂಥ ರಿಸೀವ್ ಆಗಿರೋದು ಎಷ್ಟು, ಏನು, ಇವೆಲ್ಲ ವ್ಯವಹಾರಗಳನ್ನು ಲೆಕ್ಕ ಹಾಕ್ತಾರೆ. ಆಮೇಲೆ ನೀವು 5 ವರ್ಷದಿಂದ GST ನಾನೇನು ಮಾಡ್ಕೊಂಡಿಲ್ಲ, ನಾನು ಅದ್ರ ಗೊತ್ತೇ ಇಲ್ಲ, GST ನಂಬರು ಕೂಡ ಇಲ್ಲ ಅಂದರೆ ಒಂದು ಹೋಟೆಲ್ ನಡೆಸ್ತೀರಿ ಅಂತಂದಾಗ ಅದಕ್ಕೆ ತಕ್ಕಂಗೆ ಇರಬೇಕು. ನೀವು GST ಮಾಡಿಸ್ಕೊಳ್ಳಾರ್ದದ್ದು ಹೆಂಗೆ ಮಾಡ್ತೀರಾ? ಕಟ್ಟಬೇಕಲ್ವಾ? ಇಲ್ಲ ನನಗೆ ಬರೋದು ಬರ್ತಾ ಇರತ್ತೆ, ನಾನು ತಗೊಳ್ತಾ ಇರ್ತೀನಿ, ನಾನೇನು ಕಟ್ಟಲ್ಲ ಅಂತಂದರೆ ನೀವು ಬರುವಂಥ ಗ್ರಾಹಕರ ಮೇಲೆ ಮಾತ್ರ ಹಾಕ್ತಿರ್ತೀರಲ್ಲ. ಅದು ಒಂದು ಸಕ್ಕರೆ ರೇಟ್ ಆದರೂ ಸಾಕು, ಮತ್ತು 5 ರೂಪಾಯಿ ಜಾಸ್ತಿ. ಅಕ್ಕಿ ರೇಟ್ 5 ರೂಪಾಯಿ ಹಾಕಿ ಜಾಸ್ತಿ. ಎಲ್ಲ ಏನೇನಾಗುತ್ತೆ ಅದ್ರ ಮೇಲೆಲ್ಲ ಹಾಕ್ತಾ ಇರ್ತೀರ. ಅದು ಮಾತ್ರ ಗ್ರಾಹಕರ ಮೇಲೆ ಇರುತ್ತೆ. ನೀವು ಕಟ್ಟೋದು ಬಂದಾಗ ಮಾತ್ರ ವ್ಯಾಪಾರಸ್ಥರು ಈ ರೀತಿಯಾಗಿ ಹೇಳ್ತೀರಾ.